ಹಲೋ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಧನುರ್ಮಾಸದ 2ನೇ ದಿನದ ಬ್ಲಾಗ್ನ ಇವತ್ತು ಶುರು ಮಾಡೋಣ. ಸೊ ಮೊದಲನೇ ದಿನ ಕಂಪ್ಲೀಟಾಗಿ ಸಕ್ಸಸ್ ಆಯಿತು. ಸೊ ಇವತ್ತು 2ನೇ ದಿನ ಆಗಿರೋದ್ರಿಂದ ಸ್ವಲ್ಪ ಮನೆ ಕೆಲಸ ಎಲ್ಲನೂ ಕೂಡ ನಾನು ಈವ್ನಿಂಗ್ಗೆ ಆದಷ್ಟು ಮಾಡ್ಕೊಂಡಿರ್ತೀನಿ. ಸೊ ಹಾಗಾಗಿ ಬೆಳಿಗ್ಗೆ ಬೇಗನೆ ನಾನು ಪೂಜೆ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಸ್ವಲ್ಪ ಬಟ್ಟೆ ಎಲ್ಲ ಆಯಿತು. ಸೊ ಅದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿಲ್ಲ, ಸ್ನಾನಕ್ಕೆ ಅಂತ ಹೋಗಿ ನೋಡಿ. ಏರಿಯಾ ಎಲ್ಲ ಎಷ್ಟು ಫುಲ್ಲು ಸೈಲೆಂಟಾಗಿದೆ, ಹಾಗೆ ಕಾಮಾಗಿದೆ, ಕೂಲಾಗಿದೆ. ಬೆಳಿಗ್ಗೆ ಇರೋದ್ರಿಂದ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಅನ್ನೋದಿರುತ್ತೆ. ಸೊ ಹಾಗಾಗಿ ಬನ್ನಿ ಇವತ್ತಿನ 2ನೇ ದಿನ ಧನುರ್ಮಾಸದ ಪೂಜೆನ ಶುರು ಮಾಡೋಣ. ಮತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಸಂಜೆನೇ ಸ್ವಲ್ಪ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಸೊ ಹಾಗಾಗಿ ಮಾರ್ನಿಂಗ್ ಜಾಸ್ತಿ ಎಲ್ಲ ಕ್ಲೀನ್ ಮಾಡೋವಂಥದ್ದು ಏನೂ ಇರೋದಿಲ್ಲ. ಸೊ ಹಾಗಾಗಿ ಒರೆಸ್ಕೊಂಡು ರಂಗೋಲಿನ ಹಾಕ್ಕೊತೀನಿ. ಎಲ್ಲರೂ ಮನೆ ಥರನೇ ನಮ್ಮ ಮನೆಯಲ್ಲೂ ಕೂಡ ಅಷ್ಟು ಶುರು ಆಗುತ್ತೆ. ಅದು ರಂಗೋಲಿಯಿಂದನೇ ಶುರು ಆಗುತ್ತೆ. ಸೊ ರಂಗೋಲಿ ಅನ್ನೋದು ಒಂಥರ ಮೈಂಡ್ಗೆ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಕ್ರಿಯೇಟಿವಿಟಿನ ಇಂಪ್ರೂವ್ ಮಾಡುತ್ತೆ ಅನ್ನೋದಲ್ಲದೇ ಅದು ಒಂದು ಆಧ್ಯಾತ್ಮಿಕಕ್ಕೆ ಕನೆಕ್ಷನ್ ಅಂತಲೂ ಹೇಳಲಾಗುತ್ತೆ. ಬಿಕಾಸ್ ಯಾವುದನ್ನೇ ಆಗಿರಲಿ, ನಮ್ಮ ಹಿರಿಯರು ಇಲ್ಲ ಪೂರ್ವಜರು ಯಾವುದೇ ಒಂದು ಕೆಲಸನ ಮಾಡಬೇಕು ಅಂದರೂ ಅದರಿಂದೇ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ರಂಗೋಲಿನ ಹಾಕುವಾಗ ಬೆರಳುಗಳನ್ನ ನಾವು ಪಕ್ಕ ಜೋಡಿಸೋದ್ರಿಂದ ಕೂಡ ಕೆಲವೊಂದು ಮುದ್ರೆಗಳು ಆಗುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ. ಮತ್ತು ನಾವು ನೆಲವನ್ನಾಗಿರ್ಬೋದು, ಆ ಚುಕ್ಕಿಗಳನ್ನ ಇಡುವಾಗ ನಾವು ಭೂತಾಯಿನ ದಿಟ್ಟಿಸಿ ನೋಡೋದ್ರಿಂದ ಅಲ್ಲಿ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ನಾವು ಒಂದು ಪೊಸಿಷನಲ್ಲಿ ಕೂತ್ಕೊಂಡು ರಂಗೋಲಿ ಹಾಕೋದ್ರಿಂದ ಅದು ಒಂದು ಕೈಂಡ್ ಆಫ್ ಎಕ್ಸಸೈಸ್ ಅಂತಲೂ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಅಲ್ವಾ. ನಮ್ಮ ಹಿಂದಿನವರು, ನಮ್ಮ ಅಜ್ಜಿ ತಾತ ಎಲ್ಲರೂ ಯಾಕೆ ತುಂಬ ವರ್ಷ ಚೆನ್ನಾಗಿರ್ತಾಯಿದ್ರು, ಜೀವಂತವಾಗಿ ಬದುಕಿದ್ರು ಮತ್ತು ಸ್ಟ್ರಾಂಗಾಗಿರ್ತಾಯಿದ್ರು ಅಂದರೆ ಈ ರೀತಿಯ ಕೆಲವೊಂದು ಅಭ್ಯಾಸಗಳನ್ನ ಅವ್ರ ಜೀವನದಲ್ಲಿ ರೂಢಿಸ್ಕೊಂಡಿರೋದ್ರಿಂದ ಅವ್ರ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಮಾಡ್ರನ್ ಅನ್ನೋ ಹೆಸರಲ್ಲಿ ನಾವು ಎಲ್ಲವನ್ನು ಕೂಡ ಬದಲಾಯಿಸ್ಕೊಂಡಿರೋದ್ರಿಂದ ಊಟದಲ್ಲಾಗಿರ್ಬೋದು ಮತ್ತು ಆ್ಯಕ್ಟಿವಿಟೀಸಲ್ಲಾಗಿರ್ಬೋದು ಮತ್ತು ಕೆಲಸಗಳಲ್ಲಾಗಿರ್ಬೋದು ಎಲ್ಲರಿಗೂ ಕೂಡ ನಾವು ಬೇರೆ ಒಂದು ಎಲೆಕ್ಟ್ರಿಕಲ್ ಐಟಮ್ಸ್ ಮೇಲಾಗಿರ್ಬೋದು ಇಲ್ಲ ಮಷಿನ್ಗಳ ಮೇಲಾಗಿರ್ಬೋದು ನಾವು ಡಿಪೆಂಡ್ ಆಗಿದ್ದೀವಿ. ಆದರೆ ಅವರು ಎಲ್ಲ ಕೆಲಸವನ್ನು ಅವ್ರ ಕೈಯಿಂದಲೇ ಮಾಡ್ಕೊತಾಯಿದ್ರು. ಸೊ ಹಾಗಾಗಿ ಅಷ್ಟು ಸ್ಟ್ರಾಂಗಾಗಿದ್ದರು ಅಂತ ಅನಿಸುತ್ತೆ. ಸೊ ಆದಷ್ಟು ನಮ್ಮ ಕೆಲಸಗಳನ್ನ ಈ ರೀತಿ ಕೆಲಸಗಳನ್ನ ಮಾಡೋದ್ರಿಂದ ನಮ್ಮ ಹೆಲ್ತ್ನ ಸುಧಾರಿಸ್ಕೊಳ್ಳೋಣ ಅಂತ ಇವತ್ತಿನ ವ್ಲಾಗಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಆಲ್ಮೋಸ್ಟ್ ರಂಗೋಲಿ ಕಂಪ್ಲೀಟಾಗಿ ಮುಗೀತು ಅಂತ ಹೇಳ್ಬೋದು. ಬನ್ನಿ ಇವತ್ತಿನ ಪೂಜೆ ತುಂಬ ಸಿಂಪಲಾಗಿ ಮಾಡಿಕೊಂಡು ಮತ್ತು ಇವತ್ತಿನ ನೈವೇದ್ಯ ತುಂಬ ಸ್ಪೆಷಲ್ ಆಗಿದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ಗೊತ್ತಾಗಬೇಕು ಅಂತಂದರೆ ನನ್ನ ವೀಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನೀವು ಸೂಪರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ, ಎಲ್ಲರ ಲೈಫಲ್ಲೂ ಮಾರ್ನಿಂಗ್ ರೂಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದರೆ ನಾವು ಬೆಳಿಗ್ಗೆ ಯಾವ ರೀತಿಯ ರೂಟೀನಿಂದ ಸ್ಟಾರ್ಟ್ ಮಾಡಿರ್ತೀವಿ, ನಮಗೆ ಡೇ ಫುಲ್ ಅದೇ ರೀತಿಯ ರೂಟೀನ್ ಕಂಟಿನ್ಯೂ ಆಗುತ್ತೆ. ನಾವು ಬೆಳಿಗ್ಗೆ ಖುಷಿಯಾಗಿದ್ದಾಗ ಅದು ಖುಷಿಯಾಗಿರುತ್ತೆ. ಸೊ ಬೆಳಿಗ್ಗೆ ಲೇಟಾಗಿ ಎದ್ದೋಳೋದ್ರಿಂದ, ಗಡಿಬಿಡಿ ಮಾಡ್ಕೊಳ್ಳೋದ್ರಿಂದ ಅದನ್ನು ಫುಲ್ಲು ಕೂಡ ಹಾಗೆ ಇರುತ್ತೆ ಮತ್ತು ಕನ್ಫ್ಯೂಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಎದ್ದೋಳೋದ್ರಿಂದ ರಿಲ್ಯಾಕ್ಸ್ ಆಗಿ ಯಾವುದೇ ಗಡಿಬಿಡಿ ಇಲ್ಲದೆ, ಟೆನ್ಷನ್ ಇಲ್ಲದೆ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೋಬೋದು. ಹಾಗೆ ಮಕ್ಳಿಗಾಗಿರ್ಬೋದು, ಮನೆಯಲ್ಲಿರೋರ್ಗಾಗಿರ್ಬೋದು, ಯಾರಿಗೂ ರೀತಿ ಯಾವುದೇ ಒಂದು ಕಿರಿಕಿರಿ ಆಗದೆ ಇರೋ ಥರನೂ ಕೂಡ ನಿಭಾಯಿಸ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ಸೊ ಎಕ್ಸ್ಪೆಷಲಿ ವರ್ಕಿಂಗ್ ವುಮೆನ್ ಅಂತ ಬಂದಾಗ ಇದ್ರದ್ದು ರೆಸ್ಪಾನ್ಸಿಬಿಲಿಟಿ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಆಫೀಸಲ್ಲೂ ಕೆಲಸ ಮಾಡಿ, ಮನೆಯಲ್ಲೂ ಕೆಲಸ ಮಾಡಿ ಅದರದ್ದೇ ಆದಂಥ ಒಂದು ಜವಾಬ್ದಾರಿನ ನಿಭಾಯಿಸಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗ ನಾವು ಸೋಂಬೇರಿತನ ಪಕ್ಕಕ್ಕಿಟ್ಟು ಎದ್ದೇಳೋದ್ರಿಂದ ಡೇ ಫುಲ್ ಚೆನ್ನಾಗಿರುತ್ತೆ. ದಿನ ಚೆನ್ನಾಗಿತ್ತು ಅಂದರೆ ತಿಂಗಳು, ಹಾಗೆ ವರ್ಷವೂ ಕೂಡ ಚೆನ್ನಾಗಾಗುತ್ತೆ. ಸೊ ನಾನು ಯಾವಾಗಲೂ ಹೇಳೋದು ಏನಂತ ಅಂದರೆ, ನನ್ನ ಕೈಲಿ ಎದ್ದೇಳಲಿಕ್ಕಾಗಲ್ಲ ಅಂತ ಹೇಳೋದಕ್ಕಿಂತ ಬೆಟರ್ ಟ್ರೈ ಮಾಡೋದು. ಸೊ ನಾನು ಕೂಡ ಮುಂಚೆ ಬೇಗ ಎದ್ದೇಳೋದು ಈ ರೀತಿ ಯಾವುದು ಮಾಡ್ತಾ ಇರಲಿಲ್ಲ. ಸೊ ನನಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು, ನನಗೆ ಆಗಿರುವಂತಹ ಕೆಲವೊಂದು ಟೈಮ್ ಬೇಕು ಅಂತೇಳಿ. ಸೊ ಅದಾದ ನಂತರ ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ. ಒಂದು 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ ಈ ರೀತಿಯಾಗಿ ಪೋಸ್ಟ್ಪೋನ್ ಮಾಡ್ತಾ ಇವಾಗ ನನಗೆ ಒಂದು ಫ್ಲೆಕ್ಸಿಬಲ್ ಟೈಮಿಂಗ್ಸಲ್ಲಿ ನಾನು ಎದ್ದೇಳಲಿಕ್ಕೆ ಶುರು ಮಾಡಿದ್ದೀನಿ. ಮತ್ತು ನನ್ನ ಕೆಲಸಗಳನ್ನೂ ಅಷ್ಟೇ ಸೇಮ್ ಟೈಮಲ್ಲಿ ಮುಗಿಸ್ಕೊಳ್ಳಿಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಇದರಿಂದ ಯಾವುದೇ ಗಡಿಬಿಡಿ ಆಗಿರಲಿ, ಕಿರಿಕಿರಿ ಆಗಿರಲಿ ಇರೋದಿಲ್ಲ. ಮೊನ್ನೆ ನನ್ನ ಮಗಳು ತುಂಬಾ ಖುಷಿಪಟ್ಟಳು. ಯಾಕೆ ಅಂತಂದರೆ ನಾನು ಅವಳಿಗೆ ಹೋಮ್ವರ್ಕಲ್ಲಾಗಿರ್ಬೋದು, ಅವಳಿಗೆ ಏನಾದ್ರು ಹೇಳ್ಕೊಡೋದ್ರಾಗಿರ್ಬೋದು ಕಂಪ್ಲೀಟಾಗಿ ಇನ್ವಾಲ್ವ್ ಆದಾಗ ಸೊ ಮಕ್ಕಳಿಗೂ ಕೂಡ ಒಂಥರ ಖುಷಿ ಆಗುತ್ತೆ ಅಪ್ಪ ಅಂತೇಳ್ಬಿಟ್ಟು. ಸೊ ಹಾಗಾಗಿ ಬೆಳಿಗ್ಗೆ ಎದ್ದೇಳೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ತೀನಿ. ಸೊ ಇವತ್ತಿಗೆ ಈ 2ನೇ ದಿನದ
ಧನುರ್ಮಾಸದ 2ನೇ ದಿನದ ಪೂಜೆನ ನಾನು ಮುಗಿಸ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ನೈವೇದ್ಯ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೈವೇದ್ಯ ಅಂತೂ ತುಂಬಾ ಚೆನ್ನಾಗಿದೆ. ಅಂದರೆ ದೇವಸ್ಥಾನದಲ್ಲಿ ಸಿಗುವಂಥ ರೀತಿಯ ನೈವೇದ್ಯದ ಥರನೇ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ ಈಸಿಯಾಗಿ ಮಾಡ್ಬೋದು ಈ ಒಂದು ನೈವೇದ್ಯ ಆಗಿರುತ್ತೆ. ನಾನಿಲ್ಲಿ ಕುಕ್ಕರಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಅಕ್ಕಿನ ಹಾಕಿ ಅದನ್ನ ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ನೀವು ಕೂಡ ನಿಮ್ಗೆ ಎಷ್ಟು ಮೆತ್ತಗೆ ಬೇಕೋ ಅಷ್ಟನ್ನು ಕೂಗಿಸ್ಕೋಬೋದು. ಏಕೆಂದರೆ ಅನ್ನ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಪ್ರಸಾದ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ, ಡೈಲಿ ಸ್ವೀಟ್ಸ್ ಮಾಡೋದ್ರಿಂದ ಸ್ವಲ್ಪ ಸ್ವೀಟ್ಸ್ನ ಕನ್ಸ್ಯೂಮ್ ಮಾಡೋದು ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಕಡಿಮೆನ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಆದಂತೂ ಈ ನೈವೇದ್ಯ ಅಂತ ಏನು ಹೇಳ್ತೀವಲ್ಲ, ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಬೆಂದಿರೋ ಅನ್ನಕ್ಕೆ ಒಂದು ಗ್ಲಾಸ್ನಷ್ಟು ಹಾಲನ್ನು ನಾನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸಮ ಪ್ರಮಾಣದಲ್ಲಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಈ ರೀತಿ ಫುಲ್ ಕುದೀತಾ ಇದೆ. ಅದಾದ ನಂತರ ಈ ಥರ ಸಣ್ಣ ಸಣ್ಣದಾಗಿ ತುರ್ಕೊಂಡಿರುವಂತಹ ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಸಕ್ಕರೆನೂ ಕೂಡ ಹಾಕ್ಕೊಬೋದು, ಇದಕ್ಕೆ ಆಪ್ಷನಲ್ ಅದು. ಅದಾದ ನಂತರ ಇದು ಸ್ವಲ್ಪ ಬೆಲ್ಲ ಎಲ್ಲವೂ ಕೂಡ ಡಿಸಾಲ್ವ್ ಆಗೋಕ್ಕೆ ಶುರುವಾಗುತ್ತೆ. ಎಲ್ಲನೂ ಕರಗಿದ ನಂತರ ಸ್ವಲ್ಪ ಹಸಿ ನೋಡಿ ಇವಾಗ ಈ ರೀತಿ ತಿರುಗಿದೆ. ಸೊ ಅದಾದ ನಂತರ ಇದಕ್ಕೆ ಸ್ವಲ್ಪ ತುರಿದಿರುವಂಥ ತೆಂಗಿನಕಾಯಿ ತುರಿನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದ ನಂತರ ಸ್ವಲ್ಪ ಏಲಕ್ಕಿನ ಕುಟ್ಟಿ ಹಾಕಿ ಇಲ್ಲಿಗೆ ಇವತ್ತಿನ ನೈವೇದ್ಯ ಹಾಗೆ ಪ್ರಸಾದ ರೆಡಿ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿ ಹಾಗೆ ಅಥೆಂಟಿಕ್ ಆಗಿರುವಂತಹ ನೈವೇದ್ಯ. ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿದ್ರೆ ಟೇಸ್ಟ್ ಅಂತೂ ಬೇರೆ ಲೆವೆಲಲ್ಲೇ ಇರುತ್ತೆ. ಸೊ ಹೋಪ್ ಇವತ್ತಿನ ನೈವೇದ್ಯ ನಿಮ್ಮೆಲ್ಲರೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ಇನ್ನು ಬ್ರೇಕ್ಫಾಸ್ಟನ್ನು ವಿಷಯಕ್ಕೆ ಬಂದರೆ ಪೂಜೆ ಹಾಗೆ ನೈವೇದ್ಯ ಎಲ್ಲವೂ ಕೆಲಸವೂ ಕೂಡ ಮುಗಿದಿದೆ. ಸೊ ಅದಾದ ನಂತರ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಹಸಿ ಬಟಾಣಿ ಇತ್ತು. ಸೊ ಹಾಗಾಗಿ ಟೊಮೊಟೊ ಬಾತನ್ನ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಟೊಮೊಟೊ ಬಾತ್ ಅನ್ನೋದು ನನ್ನ ಆಲ್ ಟೈಮ್ ಫೇವ್ರೇಟ್, ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ತುಂಬ ಜಾಸ್ತಿ ಮಸಾಲೆ ಇಲ್ಲದೆ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಒಂದು ಟೊಮೊಟೊ ಬಾತನ್ನ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಚ್ಚಿಟ್ಕೊಂಡು ಮತ್ತು 2ರಿಂದ 3 ಟೊಮೆಟೊನ ಹಚ್ಕೊತಾ ಇದ್ದೀನಿ. ಈ ಟೊಮೊಟೊ ಬಾತ್ ಅಂತೂ ಎಲ್ರಿಗೂ ತುಂಬ ಫೇವ್ರೇಟ್ ಆಗಿರುತ್ತೆ. ಇದು ಬೆಳಗ್ಗೆ ತಿಂಡಿಗೆ ಆಗಿರ್ಬೋದು, ಇಲ್ಲ ಸ್ವಲ್ಪ ಚಟ್ನಿ ಇಲ್ಲ ರಾಯ್ತ ಇತ್ತು ಅಂದರೆ, ಮತ್ತು ರಾತ್ರಿ ಊಟಕ್ಕೂ ಕೂಡ ಇನ್ಸ್ಟೆಂಟಾಗಿ ಇಲ್ಲ ಯಾರಾದರೂ ಬಂದರು ಮಾಡಲಿಕ್ಕೆ ಟೈಮ್ ಇಲ್ಲ ಅಂತಂದ್ರೂ ಕಮ್ಮಿ ಟೈಮಲ್ಲಿ ತುಂಬ ಬೇಗನೆ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಬೋದಾದಂತಹ ಒಂದು ರೆಸಿಪಿ ಇದಾಗಿರುತ್ತೆ. ಸೊ ಇವಾಗ ಈ ರೀತಿ ಟೊಮೊಟೊನ ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕಕ್ಕೆ ಹೆಚ್ಕೊಟ್ಟಿದ್ದೀನಿ. ನಾನಂತೂ ಸ್ವಲ್ಪ ಜಾಸ್ತಿ ಚಿಕ್ಕಕ್ಕೆ ತೊಗೊತೀನಿ, ಯಾಕೆ ಅಂದರೆ ಮಕ್ಕಳುಗಳು ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು. ಈಗ ಒಂದು ಪ್ಯಾನ್ನ ಕಾಯ್ಲಿಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಬಿಸಿಯಾದ ನಂತರ ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯ್ಲಿಕ್ಕಾಕಿ ಅದು ಇನ್ನೇನು ಎಣ್ಣೆ ಕಾಯಕ್ಕೆ ಶುರುವಾಗಿದೆ. ಕೆಲವೊಂದು ಸ್ಪೈಸಸ್ನ ನಾನು ಇವಾಗ ತೋರಿಸ್ತೀನಿ. ನೀವು ಇದಕ್ಕೆ ಬೇರೆ ಸ್ಪೈಸಸ್ಸು ಕೂಡ ಆ್ಯಡ್ ಮಾಡ್ತಾರೆ, ನಾನು ತುಂಬಾ ಕಡಿಮೆ ಯೂಸ್ ಮಾಡ್ತೀನಿ. ಸೊ ಅಂದರೆ 1-2 ಮರಾಠಿ ಮೊಗ್ಗು ಹಾಕಿರ್ಬೋದು, ಮತ್ತು ಒಂದು ಸ್ವಲ್ಪ ಚಕ್ಕೆ ಹಾಗೆ ಪಲಾವ್ ಎಲೆ ಮತ್ತು ಸ್ವಲ್ಪ ಸೋಂಪು ಕಾಳನ್ನ ಹಾಕಿದ್ದೀನಿ. ಸೊ ಅದಾದ ನಂತರ ಈ ರೀತಿ ಸ್ವಲ್ಪ ಕರಿಬೇವು ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಟೊಮ್ಯಾಟೊನ ಸೇರಿಸಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊದು ಹಸಿ ವಾಸನೆ ಎಲ್ಲ ಇವಾಗ ಹೋಗಿದೆ. ಇದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಧನಿಯಾ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಮಿಕ್ಸ್ ಆದ ನಂತರ ಬಿಡಿಸಿಟ್ಕೊಂಡಿರುವಂತಹ ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ. ಇವಾಗಂತೂ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಎಲ್ಲ ಅಡುಗೆಯಲ್ಲೂ ಹಸಿ ಬಟಾಣಿ ಅನ್ನೋದು ಕಾಯಮಾಗಿರುತ್ತೆ. ಸೊ ಅದಾದ ನಂತರ ತೊಳೆದಿಟ್ಕೊಂಡಿರುವಂತಹ 1-1.5 ಗ್ಲಾಸ್ ಅಕ್ಕಿನ ನಾನು ಇದರಲ್ಲಿ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು, ಅದಾದ ನಂತರ ಅದರ ಮೇಲ್ಗಡೆ ಸ್ವಲ್ಪ ಬಿಡಿಸಿಟ್ಕೊಂಡಿರುವಂತಹ ಪುದೀನ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಹಾಗೆ ರುಚಿಗೆ ಬೇಕಾಗಿರುವಂತಹ ಉಪ್ಪು ಇದೆಲ್ಲವನ್ನು ಸೇರಿಸಿ ಸ್ವಲ್ಪ ಕುದಿ ಬಂದ ನಂತರ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ನ ನಾನು ಕೂಗಿಸ್ಕೊತೀನಿ. ಸೊ 2-3 ವಿಷಲ್ಸ್ ಕುಕ್ಸ್ ಆಗಿದೆ. ಸೊ ಇವಾಗ ಟೇಸ್ಟಿಯಾಗಿರುವಂತಹ ಟೊಮೊಟೊ ಬಾತ್ ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಹಾಗೆ ಸ್ಮೆಲ್ ಅಂತೂ ಗಮ್ ಅಂತ ಇದೆ. ಸೊ ಇದ್ರ ಜೊತೆ ಸ್ವಲ್ಪ ಕಡಲೆ ಚಟ್ನಿನ ಮಾಡ್ಕೊಂಡಿದ್ದೀನಿ. ಸೊ ಕಾಂಬಿನೇಷನ್ ಮಸ್ತಾಗಿರುತ್ತೆ. ಸೊ ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಧನುರ್ಮಾಸದ 3ನೇ ದಿನ ಸಿಗ್ತೀನಿ ಹೊಸ ರಂಗೋಲಿ ಜೊತೆ, ಹಾಗೆ ಹೊಸ ನೈವೇದ್ಯ, ಹಾಗೆ ಒಂದು ಹೊಸ ಬ್ರೇಕ್ಫಾಸ್ಟ್ ಜೊತೆ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಮತ್ತು ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.